ಬಾ ಚಿತ್ರ. ಯಾಕೆ ನೀನಿನ್ನೂ ಮಲಗಿಲ್ವಾ? ಹೇಗೆ ಮಲ್ಗಕ್ಕೆ ಸಾಧ್ಯ ಅಜ್ಜಿ? ಏನೋ ಆಗಬೇಕಾಗಿದ್ದು ಇನ್ನೇನೋ ಆಯ್ತಲ್ಲ. ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಅಜ್ಜಿ, ನಮ್ಮ ಅರ್ಜುನ್ ಮದುವೆ. ನಾನು ಬೇರೆ ಊರಲ್ಲಿರಲಿಲ್ಲ. ಈ ಮನೆಗೆ ಬಂದ ತಕ್ಷಣ ಅರ್ಜುನ್ ಪಕ್ಕ ಕಿರಿ ಸೊಸೆಯಾಗಿ ನಮ್ಮ ಮಯೂರಿನ ನೋಡ್ತೀನಿ ಅಂತ ಅಂದ್ಕೊಟ್ಟಿದ್ದೆ. ಆದರೆ ಈ ಅಮೃತ ಬಂದು ವಕ್ಕರ್ಸ್ಕೊಂಡಿದ್ದಾಳೆ. ಹೌದು ಕಣೆ, ಶನಿ ಒಕ್ಕರಿಸ್ಕೊಳ್ಳೋ ಹಾಗೆ ಹೊಕ್ಕರಿಸ್ಕೊಂಡಿದ್ದಾಳೆ. ಒಂದಾದ್ಮೇಲೆ ಒಂದು ಅಪಶಕನಗಳು ಆಗ್ತಾನೇ ಇದೆ. ಇದು ಎಲ್ಲಿಗೋಗಿ ಮುಟ್ಟುತ್ತೋ ಆ ದೇವ್ರಿಗೆ ಗೊತ್ತು. ನೀವೇನೇ ಅನ್ನಿ ಅಜ್ಜಿ, ಈ ಅರ್ಜುನ್ಗೆ ಬುದ್ಧಿನೇ ಇಲ್ಲ. ಈ ಮಯೂರಿ ಅಂತ ಮುತ್ತನ್ನ ಬಿಟ್ಟು ಅಮೃತನಂತ ಕಾಗೆ ಬಂಗಾರನ ಮದುವೆ ಆಗಿದ್ದಾನಲ್ಲ, ಏನು ಅನ್ಬೇಕೋ. ನನಗನ್ಸುತ್ತೆ ಆ ಅಮೃತ ಏನೋ ದೊಡ್ಡ ಹುನ್ನಾರ ಇಟ್ಕೊಂಡೆ ಈ ಮನೆಗೆ ಬಂದಿದ್ದಾಳೆ ಅಂತ. ಅನ್ಯಾಯವಾಗಿ ನಮ್ಮ ಮಯೂರಿ ಜೀವನನ ಹಾಳು ಮಾಡಿಬಿಟ್ಲು. ಹೀಗೆ ನೋಡಿದ್ರೆ ಅರ್ಜುನ್ ಜೊತೆ ರಾಣಿಯಾಗಿ ಬೆಳೀತಾ ಇದ್ದಾಳೆ. ಖಾಲಿ ದರ್ಬಾರ್ ಎಷ್ಟು ದಿನ ನಡೆಯುತ್ತೆ ಅಜ್ಜಿ? ನೋಡ್ತೀರಿ, ಎಲ್ಲ ಸ್ವಲ್ಪ ದಿನ ಅಷ್ಟೇ. ನೋಡ್ತೀನಿ ಇನ್ನೆಷ್ಟು ದಿನ ಅವಳಿ ಮನೆಗೆ ನೆಮ್ಮದಿಯಾಗಿರ್ತಾಳೆ ಅಂತ. ಅರ್ಜುನ್ ಮದುವೆ ಸಮಯಕ್ಕೆ ಸರಿಯಾಗಿ ಆಗಬೇಕಾಗಿತ್ತು, ಆಯಿತು. ಅರ್ಜುನ್ಗಿದ್ದಿದ್ದ ಕಂಟಕ ಈ ಮದುವೆಯಿಂದ ದೂರ ಆಯಿತು, ಅಷ್ಟು ಸಾಕು. ನನ್ನ ಮಯೂರಿಗಾಗಿರೋ ಅನ್ಯಾಯನ ನಾನು ಸರಿಪಡಿಸ್ಬೇಕು. ಒಂದಲ್ಲ ಒಂದಿನ ಮಯೂರಿನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ, ನೋಡ್ತಾ ಇರು. ಈ ಮನೇಲಿ ಇರಬೇಕಾಗಿರೋದು ನಮ್ಮ ಮಯೂರಿ, ಅಮೃತ ಅಲ್ಲ. ಹೌದಜ್ಜಿ, ಈ ಅಮೃತಂಗೆ ಅವಳ ಸ್ಥಾನ ಏನು ಅನ್ನೋದು ನಾವು ತೋರಿಸ್ಕೊಡ್ಬೇಕು. ನೀವೇನೇ ಹೇಳಿ, ನಿಮ್ಗೆಷ್ಟೇ ಸಹಾಯ ಬೇಕಾದರೂ ನನ್ನ ಕೇಳಿ, ನಾನು ಮಾಡ್ತೀನಿ. ಹೇಗಿದ್ರು ಆ ಪೀಡೆ ಅಮೃತ ನಾಳೆ ಈ ಮನೆಯಿಂದ ತೊಲಗ್ತಾಳೆ. ಆದಷ್ಟು ಬೇಗ ನಮ್ಮ ಮಗನ ವಾಪಸ್ ಮನೆಗೆ ಕರ್ಸ್ಕೊಳ್ಬೇಕು. ಆಮೇಲೆ ಸರೋಜಾ ಹುಟ್ಟೋ ಮಗುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅದೆಲ್ಲ ಸರಿ ರಾಜೆ, ಆದರೆ ಈ ಅಮೃತ ನಾನು ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂತ ಧಮಕಿ ಹಾಕಿ ಹೋಗಿದ್ದಾಳಲ್ಲ, ಅವಳು ಕಣ್ ತಪ್ಪಿಸೋದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಈ ಹಾವು ಕೈಲಿ ಸಿಕ್ಕಾಕೊಂಡು ನರಳ್ತಾ ಇರೋದು ನಾನು, ನನ್ನ ಕಷ್ಟ ನಿನಗೆಲ್ಲ ಅರ್ಥ ಆಗುತ್ತೆ. ಅಲ್ಲ, ಅವಳು ಅಲ್ಲೂ ಇಲ್ಲೂ ಇರೋದಕ್ಕೆ ಏನು ಮಾಯಾವಿನ? ನೀವು ಒಳ್ಳೆ ಚಂದ ಮಾಮನ ಕತೆ ಥರ ಹೇಳ್ತಾ ಇದ್ದೀರಲ್ಲ. ಹಾಯ ಅಯ್ಯೋ, ಅವಳು ಮಾಯಾವಿ ಅಲ್ಲ ಕಣೆ, ಅವಳು ಅದು ಅದು ಹೌದು, ನಾನು ಮಾಯಾವಿನೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.